2026ರ ಪರ್ಯಾಯದ ಸಿದ್ಧತೆಗಳು ಚುರುಕುಗೊಳ್ಳುತ್ತಿದ್ದಂತೆ ಉಡುಪಿಯ ಆಧ್ಯಾತ್ಮಿಕ ಪಟ್ಟಣವು ನಿರೀಕ್ಷೆಯಿಂದ ತುಂಬಿದೆ. ಪ್ರತಿ 2 ವರ್ಷಗಳಿಗೊಮ್ಮೆ ಶ್ರೀ ಕೃಷ್ಣಮಠದ ನಾಯಕತ್ವವು 8 ಅಷ್ಟಮಠಗಳಲ್ಲಿ ಒಂದರಿಂದ ಇನ್ನೊಂದಕ್ಕೆ ಹಾದು ಹೋಗುತ್ತದೆ. ಇದು 13ನೇ ಶತಮಾನದ ಪೂಜ್ಯ ತತ್ವಜ್ಞಾನಿ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಸಂಪ್ರದಾಯವಾಗಿದೆ. ಶತಮಾನಗಳ ಭಕ್ತಿ ಮತ್ತು ಆಚರಣೆಗಳಿಂದ ತುಂಬಿರುವ ಈ ಪವಿತ್ರ ಘಟನೆಯು ನಂಬಿಕೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಒಂದು ಪ್ರೇಕ್ಷಣೀಯ ದೃಶ್ಯವಾಗಿದೆ. ಆಯ್ಕೆಯಾದ ಮಠವು ಅಧಿಕಾರ ವಹಿಸಿಕೊಳ್ಳಲು ಸಿದ್ಧವಾಗುತ್ತಿದ್ದಂತೆ ಗಾಳಿಯು ಪಠಣಗಳು, ಸ್ತೋತ್ರಗಳು ಮತ್ತು ಸಾಂಪ್ರದಾಯಿಕ ಡ್ರಮ್ಗಳ ಲಯಬದ್ಧ ಬಡಿತಗಳಿಂದ ತುಂಬಿರುತ್ತದೆ. ಹೊರಹೋಗುವ ಸ್ವಾಮೀಜಿ ಅಕ್ಷಯ ಪಾತ್ರ ಅಂದರೆ ಅಕ್ಷಯ ಭಟ್ಟಲು ಮತ್ತು ಗರ್ಭಗುಡಿಯ ಕೀಲಿಗಳನ್ನು ಶಾಸ್ತ್ರೋಕ್ತವಾಗಿ ಒಳಬರುವ ಮಠಾಧೀಶರಿಗೆ ಹಸ್ತಾಂತರಿಸುವ ಭವ್ಯ ಮೆರವಣಿಗೆಯನ್ನು ವೀಕ್ಷಿಸಲು ಉತ್ಸುಕರಾಗಿ ದೂರದೂರದ ಭಕ್ತರು ಉಡುಪಿಯಲ್ಲಿ ಸೇರುತ್ತಾರೆ. ಈ ಸಾಂಕೇತಿಕ ವರ್ಗಾವಣೆಯು ಆಧ್ಯಾತ್ಮಿಕ ಆಡಳಿತದ ನಿರಂತರತೆ ಮತ್ತು ದ್ವೈತ ತತ್ವಶಾಸ್ತ್ರದ ಶಾಶ್ವತತೆಯನ್ನು ಸೂಚಿಸುತ್ತದೆ. ಮುಂಬರುವ ಪರ್ಯಾಯವು ನಿಸ್ಸಂದೇಹವಾಗಿ ಉಡುಪಿಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಒಂದು ಅದ್ಭುತ ಅಧ್ಯಾಯವಾಗಲಿದೆ. ಲಕ್ಷಾಂತರ ಜನರನ್ನು ಅದರ ದೈವಿಕ ಪ್ರಭಾವ ವಲಯವನ್ನು ಅನುಭವಿಸಲು ಮತ್ತು ಈ ಕಾರ್ಯಕ್ರಮವನ್ನು ನಿಜವಾಗಿಯೂ ಅನನ್ಯವಾಗಿಸುವ ಕಾಲಾತೀತ ಸಂಪ್ರದಾಯಗಳಲ್ಲಿ ಭಾಗವಹಿಸಲು ಆಕರ್ಷಿಸುತ್ತದೆ.